ನಾಳೆ ರಾಜ್ಯದಾದ್ಯಂತ ಸಾರಿಗೆ ಬಸ್ ಬಂದ್ ಬಂದ್ ಬಂದ್. ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ನಡೆದಂತಹ ಮಾತುಕತೆ ವಿಫಲ ಆಗಿದೆ. ಹಾಗಾಗಿ ಸಾರಿಗೆ ನೌಕರರು ನಾಳೆ ರಾಜ್ಯದಾದ್ಯಂತ ಸರ್ಕಾರಿ ಬಸ್ ಬಂದ್ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾರೆ. ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಸಾರಿಗೆ ಸಂಘಟನೆಗಳು ಪಟ್ಟು ಹಿಡಿದಿವೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯಲ್ಲ. ಸಂಬಳ ಏರಿಕೆ, ವೇತನ ಹಿಂಬಾಕಿ ಪಾವತಿಗೆ ನೌಕರರ ಪಟ್ಟಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಗಳು ನಡೆಯಿತು. 2 ಸಭೆ ನಡೆಯಿತು. ಮೊದಲ ಸಭೆ ವಿಫಲವಾದಂತಹ ಹಿನ್ನೆಲೆಯಲ್ಲಿ 2ನೇ ಸಭೆಯನ್ನ ನಡೆಸಲಾಯಿತು. ಆದರೆ 2ನೇ ಸಭೆಯೂ ಕೂಡ ಒಂದು ನಿರ್ಣಯಕ್ಕೆ ಬರುವಲ್ಲಿ ವಿಫಲ ಆಯಿತು. ಹಾಗಾಗಿ ಮುಷ್ಕರ ನಿಲ್ಲಲ್ಲ ಅಂತ ಕಾರ್ಮಿಕ ನಾಯಕ ಅನಂತ ಸುಬ್ಬಾರಾವ್ ಸ್ಪಷ್ಟಪಡಿಸಿದ್ದಾರೆ. ನಾಳೆ ಒಂದು ದಿನ ಮುಷ್ಕರ ಬೇಡ. ಹೈಕೋರ್ಟ್ ಆದೇಶ ಕೂಡ ಇದೆ, ಸೂಚನೆ ಕೂಡ ನೀಡಿದೆ. ಹೈಕೋರ್ಟ್ ಸೂಚನೆ ನಮಗೆ ಅನ್ವಯಿಸಲ್ಲ ಅಂತ ಸುಬ್ಬಾರಾವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ರಾವ್ ಅವರಿದ್ದಾರೆ. ಅವರು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಇವತ್ತು ಸುದೀರ್ಘವಾದಂಥ ಮೀಟಿಂಗ್ ಆಯಿತು. 2 ಗಂಟೆಗಳ ಕಾಲ ಮೀಟಿಂಗು. ಏನೇನು ಚರ್ಚೆ ಆಯಿತು ಸರ್? ಚರ್ಚೆ ಆಗಿದ್ದು ಬರೀ ಇದ್ದೇನೆ 38 ತಿಂಗಳ ಅರಿಯರ್ಸ್ ಬಗ್ಗೆ, ಮತ್ತು 1/1/24 ವೇತನ ಹೆಚ್ಚಳ ಆಗಬೇಕು ಅಂತ. ಅವರು 38 ತಿಂಗಳಲ್ಲಿ 14 ತಿಂಗಳ ಅರಿಯರ್ಸ್ ಕೊಡ್ತೀವಿ ಅಂದರು. ನಮಗೆ ಒಪ್ಪಿಗೆ ಇಲ್ಲ. ಸ್ಟ್ರೈಕ್ ವಾಪಸ್ ತಗೊಳ್ಳಿ, ಸೆಷನ್ ಆದಮೇಲೆ ಮಾತಾಡೋಣ ಅಂದರು. ನಾವು ಅದಕ್ಕೆ ತಯಾರಿಲ್ಲ. ಸರ್, ಈಗ ನಾಳೆ ಹಾಗಾದರೆ ಮುಷ್ಕರ ನಡೆಯುತ್ತೆ ಎಲ್ಲ? ಸ್ಟ್ರೈಕ್ ಎಂಡೆಡ್ ಇದೆ ಫೇಲ್, ಡಿಸ್ಕಷನ್ ಎಂಡೆಡ್ ಇದೆ ಫೇಲ್. ಸರ್, ಎಸ್ಮಾ ಜಾರಿ ಮಾಡ್ತಾರೆ ನೌಕರರ ವಿರುದ್ಧ. ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಕಳೆದ ಸಲ ಸರ್ ಮುಷ್ಕರಕ್ಕೆ ಭಾಗಿಯಾದಂಥ ಒಂದಿಷ್ಟು ಜನರಿಗೆ ಇನ್ನೂ ಕೂಡ ಕೆಲಸಕ್ಕೆ ವಾಪಸ್ ತೆಗೆದುಕೊಳ್ಳುವಂಥ ಕೆಲಸ ಆಗಿಲ್ಲ. ಏನಿದ್ರು ನೀವು 38 ತಿಂಗಳ ಅರಿಯರ್ಸ್ ಕೊಡಬೇಕು. ಆಫ್ಟರ್ ಆಲ್ ಡಿಫರೆನ್ಸ್ ಎಷ್ಟು ಬರುತ್ತೆ? ಇನ್ನೊಂದು 1,000 ಕೋಟಿ ಜಾಸ್ತಿ. 4 ಲಕ್ಷ ಕೋಟಿ ನೀವು ಬಜೆಟ್ ಕೊಟ್ಟಿರೋರಿಗೆ 1,000 ಕೋಟಿ ಯಾವ್ದು ದೊಡ್ಡದು? ಇವಾಗ 700 ಕೋಟಿ ಕೊಡೋಕೆ ಒಪ್ಪಿದ್ದೀನಿ, 800 ಕೋಟಿ. ಇನ್ನು ನೀವು 1,000 ಕೋಟಿ ಏನು ಕಷ್ಟ ಆಗಬಾರ್ದು, ಬೇಕಾದ್ರೆ ಇನ್ಸ್ಟಾಲ್ಮೆಂಟಾಗಿ ಕೊಡಿ ಅಂತ ಹೇಳಿ. ಅದು ಅವರು ಒಪ್ಕೊಳ್ಳಿಲ್ಲ. ಇನ್ನು ವೇತನ ಒಪ್ಪಂದದ ಬಗ್ಗೆ ಅದು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ ಅವರು. ಆದ್ದರಿಂದ ನಮಗೆ ಬೇರೆ ದಾರಿ ಇಲ್ಲದೇ ನಾವು ಮುಷ್ಕರ ತೀರ್ಮಾನವನ್ನು ಜಾರಿ ಮಾಡ್ತೀವಿ ನಾಳೆಯಿಂದ. ಆದರೆ ನಾವು ಎಲ್ಲ ತಮ್ಮ ಮೂಲಕ ಸಮಸ್ತ ಕೆಲಸಗಾರರಿಗೂ, ಸಾರಿಗೆ ನಿಗಮಗಳ ಕೆಲಸ ಮಾಡೋರು ಸಮಸ್ತ ಕೆಲಸಗಾರರು ಕೇಳೋದು, ಬೆಳಗ್ಗೆ 6 ಗಂಟೆಯಿಂದ ಯಾರೂ ಡಿಪೋ ಕಡೆ ಹೋಗಬೇಡಿ. ನೀವು 38 ತಿಂಗಳ ಅರಿಯರ್ಸ್ ಕೊಡಬೇಕು. ಆಫ್ಟರ್ ಆಲ್ ಡಿಫರೆನ್ಸ್ ಎಷ್ಟು ಬರುತ್ತೆ? ಇನ್ನೊಂದು 1,000 ಕೋಟಿ ಜಾಸ್ತಿ. 4 ಲಕ್ಷ ಕೋಟಿ ನೀವು ಬಜೆಟ್ ಕೊಟ್ಟಿರೋರಿಗೆ 1,000 ಕೋಟಿ ಯಾವ್ದು ದೊಡ್ಡದು? ಇವಾಗ 700 ಕೋಟಿ ಕೊಡೋಕೆ ಒಪ್ಪಿದ್ದೀನಿ, 800 ಕೋಟಿ. ಇನ್ನು ನೀವು 1,000 ಕೋಟಿ ಏನು ಕಷ್ಟ ಆಗಬಾರ್ದು, ಬೇಕಾದ್ರೆ ಇನ್ಸ್ಟಾಲ್ಮೆಂಟಾಗಿ ಕೊಡಿ ಅಂತ ಹೇಳಿ. ಅದು ಅವರು ಒಪ್ಕೊಳ್ಳಿಲ್ಲ. ಇನ್ನು ವೇತನ ಒಪ್ಪಂದದ ಬಗ್ಗೆ ಅದು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ ಅವರು. ಆದ್ದರಿಂದ ನಮಗೆ ಬೇರೆ ದಾರಿ ಇಲ್ಲದೇ ನಾವು ಮುಷ್ಕರ ತೀರ್ಮಾನವನ್ನು ಜಾರಿ ಮಾಡ್ತೀವಿ ನಾಳೆಯಿಂದ. ಆದರೆ ನಾವು ಎಲ್ಲ ತಮ್ಮ ಮೂಲಕ ಸಮಸ್ತ ಕೆಲಸಗಾರರಿಗೂ, ಸಾರಿಗೆ ನಿಗಮಗಳ ಕೆಲಸ ಮಾಡೋರು ಸಮಸ್ತ ಕೆಲಸಗಾರ ಕೇಳೋದು, ಬೆಳಗ್ಗೆ 6 ಗಂಟೆಯಿಂದ ಯಾರೂ ಡಿಪೋ ಕಡೆ ಹೋಗಬೇಡಿ. ಎಲ್ಲ ಆರಾಮಾಗಿ ಮನೆಯಲ್ಲಿ ರ್ಯಾಲಿಗಳು ಮಾಡಬೇಕು ಏನೋ ನಾವಿಲ್ಲೇ ಸೆಂಟ್ರಲ್ ಕೈದಿಂದ ಜಾಯಿಂಟ್ ಕಮಿಟಿಯಿಂದ ಡಿಸೈಡ್ ಮಾಡಿ ನಂತರದಲ್ಲಿ ನಾವು ನೀವು ಅಡ್ವೈಸ್ ಮಾಡ್ತೀವಿ. ಆದರೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ರಾಜ್ಯಾದ್ಯಂತ BMTCನೂ ಸೇರಿಸಿ ಎಲ್ಲ ಬಸ್ಸುಗಳು ಡಿಪೋಗಳಲ್ಲಿ ಸ್ಥಗಿತವಾಗಬೇಕು ಅಂತ. ಇನ್ನು ಅಧಿಕಾರಿಗಳನ್ನು ನಾವು ಕೇಳ್ಕೊಡೋದು, ಇಮ್ಮಾರಲ್ ಪ್ರೆಷರ್ ಹಾಕಿ ಬಸ್ ನಡೆಸೋಕೆ ಹೋಗಬೇಡಿ. ಯಾಕೆಂದರೆ ಈ ಅರಿಯರ್ಸ್ ಬಂದರೆ, ಈ ವೇತನ ಒಪ್ಪಂದ ಆದರೆ ನಿಮ್ಮ ಜೇಬಿಗೂ ಹಣ ಬರುತ್ತೆ, ನಮಗಿಂತ ಜಾಸ್ತಿ ದುಡ್ಡು ನಿಮಗೆ ಬರುತ್ತೆ. ನಿಮ್ಮ ಯುದ್ಧವನ್ನು ನಾವು ಮಾಡ್ತಿದ್ದೀವಿ. ಆದ್ದರಿಂದ ಓವರ್ ಜೆಲಸ್ ತೋರಿಸಿ ಬಕೆಟ್ ಕೆಲಸಗಳು ಮಾಡಬೇಡಿ. ಯಾಕೆಂದರೆ ನಮ್ಮ ಕೆಟ್ಟ ಅನುಭವಗಳ ಹಿಂದೆ ಇದೆ. ಈ ಬಾರಿ ಹಾಗೆಲ್ಲ ಯಾರೂ ಮಾಡಬೇಡಿ, ನಮಗೆ ಸಹಕಾರ ಕೊಡಿ. ಮತ್ತು ಬೇರೆ ಯಾವ ಯೂನಿಯನ್ಗಳು ನಮ್ಮ ಜೊತೆ ಸೇರಿಲ್ವೋ ಅವ್ರಿಗೆ ನಾವು ಕೇಳ್ಕೊಳ್ಳೋದು, ಭಾಳ ಕನಿಷ್ಠವಾದ ಬೇಡಿಕೆಗಳನ್ನ ಹಾಕಿದ್ದೀವಿ. ಇದನ್ನೇ ಸರ್ಕಾರ ಒಪ್ಪಿಲ್ಲ. ಆದ್ದರಿಂದ ನಾವು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಬಸ್ ನಡೆಸ್ತೀವಿ ಅಂತ ಯಾರು ಬರಬೇಡಿ. ನೀವು ನಮಗೆ ಸಹಕಾರ ಕೊಡಿ. ಅಧಿಕಾರಿಗಳಿಗೆ, ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ಗೆ ಎಲ್ರಿಗೂ ನಾವು ಅಪೀಲ್ ಮಾಡೋದು,
ಈ ಸ್ಟ್ರೈಕ್ ಯಶಸ್ವಿಯಾಗಲಿ, ನಮ್ಮ ಬೇಡಿಕೆಗಳನ್ನ ಪಡೆಯೋಣ, ಇನ್ನು ಶಾಂತಿಯುತವಾಗಿರಲಿ, ಎಲ್ಲೂ ಯಾವುದೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.